ಸಂಜೆ ಆಗ್ತಾ ಇದ್ದಂಗೆ ಒಂದು ಸಣ್ಣ ಹಸಿವು ಶುರು ಆಗಿಬಿಡುತ್ತೆ. ಏನಾದರೂ ರುಚಿಯಾಗಿ ತಿನ್ನಬೇಕಲ್ಲ, ಏನು ತಿನ್ನೋದು ಅಂತ ಅನಿಸುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಜೋಳ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಜೋಳ ನೋಡ್ತಿದ್ದಾಗೇ ಉಪ್ಪು ಖಾರ ಹಾಕಿ ತಿನ್ನಬೇಕಪ್ಪ ಅಂತ ಅನಿಸುತ್ತೆ ಅಲ್ವಾ. ಆದರೆ ನಾನಿವತ್ತು ಜೋಳನ ಉಪಯೋಗಿಸಿ ರುಚಿಯಾದ ಸ್ವಾದಿಷ್ಟಭರಿತವಾದ ಒಂದು ಸ್ಯಾಂಡ್ವಿಚನ್ನು ಮಾಡ್ತಾಯಿದ್ದೀನಿ. ಅದರ ಹೆಸರೇನು ಗೊತ್ತಾ? ಕ್ರಂಚಿ ಕಾರ್ನ್ ಸ್ಯಾಂಡ್ವಿಚ್. ಸಂಜೆ ಆಗ್ತಾ ಇದ್ದಂಗೆ ಒಂದು ಸಣ್ಣ ಹಸಿವು ಶುರು ಆಗಿಬಿಡುತ್ತೆ. ಏನಾದರೂ ರುಚಿಯಾಗಿ ತಿನ್ನಬೇಕಲ್ಲ, ಏನು ತಿನ್ನೋದು ಅಂತ ಅನಿಸುತ್ತೆ. ಈ ಸಮಯದಲ್ಲಿ ಹೊರಗಡೆಯಿಂದ ಏನಾದರೂ ತಂದು ತಿನ್ನೋ ಬದಲು ನೀವೇ ಮನೆಯಲ್ಲಿ ಈ ರೀತಿ ರುಚಿಯಾಗಿ ಮಾಡಿ ತಿನ್ನೋದ್ರಿಂದ ನಾಲಿಗೆಯ ರುಚಿ ಜೊತೆಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಫೈಬರ್ ಮತ್ತು ವಿಟಮಿನ್ ಅಂಶಗಳು ಈ ಜೋಳದಲ್ಲಿ ಸಮೃದ್ಧವಾಗಿವೆ. ಜೋಳವನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಂತಹ ಫೈಬರ್, ವಿಟಮಿನ್ ಎಲ್ಲ ನಮಗೆ ಸಿಗುತ್ತೆ. ಜೊತೆಗೆ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡುತ್ತೆ. ಹಾಗೂ ದೇಹದಲ್ಲಿರುವ ಮಧುಮೇಹ ಅಂದರೆ ಶುಗರ್ ಲೆವೆಲ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಜೋಳದಲ್ಲಿ ಅಧಿಕವಾಗಿ ನಾರಿನಂಶ ಇರೋದ್ರಿಂದ ಹೊಟ್ಟೆಯಲ್ಲಿನ ಕರುಳಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಮಕ್ಕಳು ನಿಯಮಿತವಾಗಿ ಜೋಳವನ್ನು ಸೇವಿಸಬೇಕು. ಯಾಕೆ ಅಂದರೆ ಜೋಳದಲ್ಲಿ ವಿಟಮಿನ್, ಫೈಬರ್ ಅಷ್ಟೇ ಅಲ್ಲದಂತೆ ಜೋಳದಲ್ಲಿನ ಲುಟೀನ್ ಮತ್ತು ಜಿಯಾಕ್ಸಾಂಥಿನ್ನಂತಹ ಕ್ಯಾರೋಟಿನಾಯ್ಡ್ ಅಂಶಗಳು ಕಣ್ಣನ್ನು ಸುರಕ್ಷಿತವಾಗಿ ಇಡಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಮಕ್ಕಳ ತಲೆಯ ಕೂದಲು ಕೂಡ ಸದೃಢವಾಗಿ ಸೊಂಪಾಗಿ ಬೆಳೆಯುತ್ತೆ. ಇನ್ನು ಗರ್ಭಿಣಿಯರು ಈ ಜೋಳವನ್ನು ತಿನ್ನೋದ್ರಿಂದ ಹೊಟ್ಟೆಯಲ್ಲಿನ ಮಗುವಿನ ಮೆದುಳಿನ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಓವರಾಲ್ ಹೇಳೋದಾದರೆ ಜೋಳ ಎಲ್ಲ ವಯಸ್ಸಿನವರಿಗೂ ಕೂಡ ತುಂಬಾ ಒಳ್ಳೆಯದು. ನಮಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನ ಒಂದೇ ರೀತಿ ಮಾಡಿಕೊಂಡು ತಿಂತಾ ಇದ್ದರೆ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಆಗಾಗ ಬೇರೆ ಬೇರೆ ರೀತಿಯಲ್ಲಿ ರುಚಿಯಾಗಿ ಮಾಡಿಕೊಡೋದ್ರಿಂದ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ತಿಂತಾರೆ, ಹೌದಲ್ವಾ? ನೋಡಿದ್ರಲ್ಲ ಕ್ರಂಚಿ ಕಾರ್ನ್ ಸ್ಯಾಂಡ್ವಿಚ್ ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.